ಅಲ್ಲ, ಫಸ್ಟ್ ರಿಯಾಕ್ಷನ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಹಾಂ. ಇಲ್ಲಿ ಹ್ಯಾಂಡಲ್ ಮಾಡಿರೋ ಒಂದು ರೀತಿ ತುಂಬ ಎಡವಟ್ಟು ಆಗಿದೆ. ಹಾಂ. ಯಾಕೆಂತಂದರೆ ಒಂದು 6 ದಿನಗಳ ಕಾಲ ಧ್ವಜವನ್ನು ಹಾಗೆ ಬಿಟ್ಟು ಆವಾಗಲೇ ನೀವು ಅವ್ರಿಗೆ ಒಂದು ಆ ಮಾತನ್ನು ಹೇಳಿ ಇದಕ್ಕೆ ಅಲೌಡ್ ಇಲ್ಲ, ಪರ್ಮಿಷನ್ ಇಲ್ಲ ಅನ್ನೋಂಥ ಮಾತನ್ನು ಒಳ್ಳೆಯ ರೀತಿಯಲ್ಲಿ ಹೇಳಿದರೆ ಇಷ್ಟು ವಿವಾದ ಆಗ್ತಿರಲಿಲ್ಲ. ಬಟ್ ನೀವು ಏಕಾಏಕಿ ಅವ್ರಿಗೆ ಯಾರಿಗೂ ಹೇಳ್ದೇನೆ ಸಡನ್ನಾಗಿ ಯಾರೋ ಹೇಳಿದ್ರು, ಯಾರೋ ಪ್ರೆಷರ್ ಮಾಡಿದ್ರು ಅನ್ನೋ ಕಾರಣಕ್ಕೆ ನೀವು ಜಿಲ್ಲಾಡಳಿತವು ತಪ್ಪು ಮಾಡಿದೆ. ಬಟ್ ಮೇನ್ಲಿ ಅವ್ರಿಗೆ ಯಾರು ಸೂಚನೆ ಕೊಟ್ಟಿದ್ದಾರೆ ಅವ್ರದ್ದು ಇದು ಬ್ಲೇಮ್ ತಗೊಳ್ಬೇಕಾಗತ್ತೆ. ಸೊ ಅನಗತ್ಯವಾಗಿ ಶಾಂತಿ ಕದಡುವಂತ ಪ್ರಯತ್ನ ಸರ್ಕಾರ ನೋಡಿ, ಅಲ್ಲಿ ಬೆಂಬಲಿಗರು ಇಲ್ಲಿ ಶಾಂತಿ ಕದಡುವಂತ ಪ್ರಯತ್ನ ಮಾಡ್ತಿದ್ದಾರೆ, ಸಿಎಂ ಹೇಳ್ತಿದ್ದಾರೆ. ಅಲ್ಲ, ಈಗ ಆರೋಪ ಪ್ರತ್ಯಾರೋಪ ಪ್ರತಿಯೊಂದು ಪಕ್ಷದಲ್ಲೂ ಹಾಗೆ ಆಗುತ್ತೆ. ಅದರ ಬಗ್ಗೆ ನಾನು ಹೆಚ್ಚಾಗಿ ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್. ಆದರೆ ಇಲ್ಲಿ ನಡೆದಿರೋ ಫ್ಯಾಕ್ಟ್ಸ್ ಏನಿದೆ ಅದಕ್ಕೆ ಫಸ್ಟು ಒಂದು ಲಿಖಿತವಾಗಿ ಕೊಡದೇ ಇದ್ರೂ ಒಂದು ಇನ್ಫಾರ್ಮಲ್ ಆಗಿ ಒಪ್ಪಿಗೆ ಇತ್ತು. ಇಲ್ಲಾಂದರೆ 6 ದಿನಗಳ ಕಾಲ ಏನಕ್ಕೆ ಬಿಡಬೇಕು? ಈ ಆ್ಯಕ್ಷನ್ನ ಫಸ್ಟ್ ಡೇನೇ ಅವ್ರು ಹಾಕೋಕೆ ಮೊದಲೇ ಬಂದು ಇಲ್ಲ ಇದಕ್ಕೆ ಪರ್ಮಿಷನ್ ಇಲ್ಲ ಅನ್ನೋವಂಥ ವಿಷಯವನ್ನು ಅವ್ರು ಹೇಳ್ಬೋದಾಗಿತ್ತು. ಅದನ್ನು ಹೇಳಲಿಲ್ಲ. ಅಲ್ಲಿಗೆ ನಿಮಗೆ ಫಸ್ಟ್ ಗೊತ್ತಾಗಬೇಕು. ಅದು ಇನ್ಫಾರ್ಮಲಿ ಅದಕ್ಕೆ ಒಂದು ಅಲೌಡ್ ಇತ್ತು. ಅದರಿಂದ ಯಾರಿಗೂ ಏನೂ ತೊಂದರೆನೂ ಆಗಿಲ್ಲ, ಯಾರೂ ಏನೂ ಅದರ ಬಗ್ಗೆ ಕಂಪ್ಲೇಂಟು ಮಾಡಿಲ್ಲ. ಇವ್ರು ಯಾಕೆ ಸ್ವಯಂ ಪ್ರೇರಿತರಾಗಿ ಯಾಕೆ ಹೋಗಿ ಅಕ್ರಮ ತಗೊಂಡ್ರು? ಇವ್ರು ಹೋಗಿ ಅಲ್ಲಿ ಆ ಸ್ಥಳೀಯರ ಒಂದು ಆ ಮುಖಂಡರು ಇರ್ತಾರೆ, ಆ ಟ್ರಸ್ಟ್ನವ್ರು ಇರ್ತಾರೆ, ಅವ್ರನ್ನ ಕರೆದು ಒಳ್ಳೆ ಮಾತಲ್ಲಿ ಮಾಡ್ಬೋದಾಗಿತ್ತಲ್ವಾ? ಯು ಕಾಂಟ್ ಫೋರ್ಸಬ್ಲಿ ಒಂದು ಭಾವನೆಗಳಿಗೆ ಧಕ್ಕೆ ತರುವಂಥ ಸೆನ್ಸಿಟಿವ್ ವಿಷಯನ ಈ ರೀತಿ ಇನ್ಸೆನ್ಸಿಟಿವ್ ಆಗಿ ನೀವು ಕ್ರಮ ತಗೊಂಡ್ರೆ ಖಂಡಿತ ಜನ ಈ ರೀತಿ ಎದ್ದು ಬಿಡ್ತಾರೆ. ಈಗ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಿನ್ನೆ ಪ್ರತಿಭಟನೆಗಳಾಗಿದೆ. ಈ ಮೈತ್ರಿ ಪಕ್ಷದ ನಾಯಕರೆಲ್ಲ ಭಾಗವಹಿಸಿದ್ರು. ದೊಡ್ಡ ಮಟ್ಟದ ಕಲ್ಲು ತೂರಾಟ, ಫ್ಲೆಕ್ಸ್ಗಳು ಹರಿತಕ್ಕಂಥ ಡೆವಲಪ್ಮೆಂಟ್ ಆಗಿದೆ ನಮ್ಮಲ್ಲಿ. ನೋಡಿ, ಇದನ್ನೇ ನಾನು ಹೇಳಿ, ಇದೆಲ್ಲ ಅಂದರೆ ಒಂದು ಲೇಟರ್ ರಿಯಾಕ್ಟಿವ್ ಆಗಿ ಬರುವಂಥ ನಡೆಯುವಂಥ ಸಂಘಟನೆಗಳು. ನಾನು ಹೇಳೋದು ನೀವು ಪ್ರಿವೆಂಟ್ ಮಾಡಬೇಕಾಗಿತ್ತು ಇದನ್ನು. ಫಸ್ಟ್ ತಪ್ಪು ಯಾರು ಮಾಡಿದ್ದಾರೆ ಅವರೇ ಇದನ್ನು ಸರಿಪಡಿಸ್ಬೇಕು. ನೀವು ಇವಾಗ ಕೂತ್ಕೊಂಡು ನಾವು ಬ್ಲೇಮ್ ಮಾಡ್ತೀವಿ ಅಂದರೆ ಅದರಿಂದ ಇನ್ನೂ ಆ ಪರಿಸ್ಥಿತಿ ಇನ್ನೂ ಕೆಟ್ಟದೇ ಆಗುತ್ತೆ ಹೊರತು ಅದನ್ನು ಉಪಶಮನ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ನೋಡಬೇಕು ಇಂಥ ಸಮಯದಲ್ಲಿ. ಆರೋಪ ಇದೆ, ಅದಕ್ಕೆ ಪ್ರೂಫ್ ಇಲ್ಲ. ಸೊ ಪ್ರೂಫ್ ಇಲ್ಲದೆ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ. ಶಾಸಕರೇ ಇದನ್ನು ಈ ರೀತಿ ತೆರವುಗೊಳಿಸಿ ಅನ್ನೋವಂಥ ಡೈರೆಕ್ಷನ್ ಕೊಟ್ಟರು ಒಂದು ಪ್ರೆಷರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದು ಮೇಡಮ್, ಪರ್ಮಿಷನ್ ತಗೊಂಡಿದ್ದಕ್ಕೆ ಬೇರೆದಕ್ಕೆ ರಾಷ್ಟ್ರಧ್ವಜ ಹಾಕಲಿಕ್ಕೆ, ಕನ್ನಡ ಧ್ವಜ ಹಾಕಲಿಕ್ಕೆ ಪರ್ಮಿಷನ್ ಅನುಮತಿ ಪಡ್ಕೊಂಡಿದ್ರು. ಆದರೆ ಅದೇ ಅಂದರೆ ಹನುಮ ಧ್ವಜ ಹಾಕುವ ಪ್ರಯತ್ನಗಳು ಆಯಿತು. ಅದೇ ಗಲಾಟೆ ಕಾರಣ ಅಂತಕ್ಕಂಥ ಸರ್ಕಾರ. ನೋಡಿ, ಅವರು ಈಗಷ್ಟೇ ನೀವು ನೋಡಿದ್ರೆ ಎಲ್ಲ ಪತ್ರಗಳು ನಮ್ಮ ಮುಂದೆ ಇದೆ. ಅಲ್ಲಿ ಅವರು ಇಂಥ ಧ್ವಜ ಹಾರಿಸ್ತೀವಿ ಅಂತ ಕೇಳಲೂ ಇರಲಿಲ್ಲ. ಇವರು ಇಂಥ ಧ್ವಜ ಹಾರಿಸಬಾರ್ದು ಅನ್ನೋದು ಪಂಚಾಯಿತಿಯಲ್ಲಿ ಹೇಳಲೂ ಇಲ್ಲ. ಸೊ ಅದನ್ನೇ ನಾನು ಹೇಳ್ತಾ ಇರೋದು, ಇನ್ಫಾರ್ಮಲ್ ಆಗಿ ಅವ್ರು ಎಲ್ರಿಗೂ ಗೊತ್ತಿದೆ. ಇದೇನು ದೊಡ್ಡ ಮಹಾಸಮುದ್ರ ಅಲ್ಲ, ಕೆರೆಗೋಡು ಅನ್ನೋದು ಒಂದು ಗ್ರಾಮ ಅಷ್ಟೇ. ಅದರಲ್ಲಿ ಈ ರೀತಿ ನಡೀತಿದೆ ಅಂದರೆ ಎಲ್ರಿಗೂ ಗೊತ್ತು, ಅಧಿಕಾರಿಗಳಿಗೂ ಗೊತ್ತು. ಸೊ ಅದರಲ್ಲಿ ಏನು ಸಸ್ಪೆನ್ಸ್ ಆಗಿ ಅಥವಾ ಯಾರಿಗೂ ತಿಳಿದೇನೆ ಮಾಡಿರೋ ಅಂಥ ವಿಷಯ ಅಲ್ಲ ಇದು. ಸೊ ಈಗ ನೀವು ಏನೇ ಲೆಟರ್ಸು ಏನೇ ಪ್ರೂಫ್ಗಳು ತಂದ್ರೂ ಅಲ್ಲಿ ನೀವು 6 ದಿನಗಳ ಕಾಲ ಬಿಟ್ಟಿದ್ದೀರಲ್ಲ, ಅದೇ ದೊಡ್ಡ ಪ್ರೂಫ್. ಸರ್ಕಾರದ ದೊಡ್ಡ ವೈಫಲ್ಯ ಇದು ಕಾಣ್ತಾ ಇದೆ ನೀವು ಹೇಳೋದು. ಹೌದು ಹೌದು. ಈಗ ತಾವಲ್ಲಿ ಭೇಟಿ ಕೊಡ್ತೀರಾ ಮೇಡಮ್? ಉದ್ಯೋಗನ ಆಗಿರ್ತಕ್ಕಂಥ ಪ್ರದೇಶಕ್ಕೆ ಕೆರಗೋಡಿಗೆ ಹೋಗ್ತೀರಾ? ಇಲ್ಲ, ಈಗ ಮತ್ತೆ ಇನ್ನೊಂದಷ್ಟು ಅವ್ರನ್ನ ಪ್ರವೋಕ್ ಮಾಡೋದು, ಇನ್ಸ್ಟಿಗೇಟ್ ಮಾಡೋದು ಅಥವಾ ರಾಜಕೀಯವಾಗಿ ನಾನು ಹೋಗಿ ಅಲ್ಲಿ ಕಾಣಿಸ್ಕೋಬೇಕು ಅನ್ನೋ ಅಂತ ಏನಿಲ್ಲ. ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಒಂದು ಪ್ರಾಬ್ಲಮ್ ಆಗಿದೆ. ಅದನ್ನು ಅಡ್ಮಿನಿಸ್ಟ್ರೇಷನ್ಗೆ ನಾನು ಮಾತಾಡಿದ್ದೀನಿ, SP ಅವ್ರಿಗೂ DC ಅವ್ರಿಗೂ ನಾನು ನಿನ್ನೆನೇ ಮಾತಾಡಿದ್ದೆ. ಸೊ ದೇ ಹ್ಯಾವ್ ಟು ಬ್ರಿಂಗ್ ಇಟ್ ಅಂಡರ್ ಕಂಟ್ರೋಲ್. ಈಗ ಒಂದು ಕ್ರಮ ಏನೋ ತಗೊಂಡು PDOನ ಸಸ್ಪೆಂಡ್ ಮಾಡ್ದಂಗಿದೆ. ಬಟ್ ಅದೊಂದು ಅದೇನಂತ ಸ್ಕೇಪ್ ಗೋಟ್, ಬಲಿ ಪಶು ಮಾಡ್ದಂಗೆ ಆಯಿತು. ಈಗ ಬ್ಲೇಮು ತಪ್ಪು ಯಾರೋ ಮಾಡಿದ್ರೆ ಇನ್ಯಾರನ್ನೋ ಸ್ಕೇಪ್ ಗೋಟ್ ಮಾಡೋ ಅಂಥ ಕೆಲಸ ಆಗಿದೆ. ಅದು ತುಂಬ ಬಹಿರಂಗವಾಗಿ ಗೊತ್ತಾಗ್ತಾ ಇದೆ. ಲಾಸ್ಟ್ ಅಂದರೆ ಈ ಮೈತ್ರಿ ಪಕ್ಷಗಳ ನೆಲೆ ಇಲ್ಲ, ಅಲ್ಲಿ BJPಗೆ ನೆಲೆ ಇಲ್ಲ. ಆ ಕಾರಣಕ್ಕಾಗಿ ಭಾವನಾತ್ಮಕವಾಗಿ ಕಾರ್ಡನ್ನು ಪ್ಲೇ ಮಾಡೋ ಪ್ರಯತ್ನಗಳಾಗ್ತಾ ಇದೆ ಅನ್ನೋಂಥ ಆರೋಪ ಕೇಳಿ ಬರ್ತಾ ಇದೆ. ನೋಡಿ,
ಪಕ್ಷಗಳು ಇಂಥ ವಿಷಯಗಳಲ್ಲಿ ಬರೋದು, ಜನಕ್ಕೆ ಸಾಥ್ ಕೊಡೋದು ಅದೇನು ಹೊಸ ವಿಷಯ. ಯಾವುದೇ ಪಕ್ಷ ಇದ್ರೂ ಈ ಒಂದು ಸಂದರ್ಭದಲ್ಲಿ ಅದನ್ನೇ ಮಾಡ್ತಿದ್ರು, ಅದು ಎರಡನೇ ವಿಚಾರ. ಬಟ್ ಜನಗಳ ಭಾವನೆಗಳಿಗೆ ನೀವು ಈ ರೀತಿ ಒಂಥರ ಪ್ರವೋಕ್ ಮಾಡೋದಿದೆಯಲ್ಲ, ಅದು ಯಾವ ಪಕ್ಷದಿಂದನೂ ಮಾಡೋಕ್ಕಾಗೋದಿಲ್ಲ. ಅಂದರೆ ಈ ಮಟ್ಟಕ್ಕೆ ನಿನ್ನೆ ನೋಡಿದ್ರೆ ಸಾವಿರಾರು ಜನ ಅಲ್ಲಿ ಯಾರು ಇದ್ದರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು, ಅವರೆಲ್ಲ ಏನು ಯಾರೋ ಪಕ್ಷ ಹೇಳಿದ್ದಕ್ಕೆ ಮಾತ್ರ ಅಲ್ಲಿ ಬಂದಿಲ್ಲ. ನಿಜಕ್ಕೂ ಅವರು ಫೀಲ್ ಆಗಿದ್ದಾರೆ. ಅವ್ರು ಸೆನ್ಸಿಟಿವ್ ವಿಷಯ, ನಮ್ಮ ಒಂದು ಭಕ್ತಿ ಭಾವನೆ ಇರ್ಬೋದು ಅಥವಾ ಸೆಂಟಿಮೆಂಟ್ ಇರ್ಬೋದು, ಅದಕ್ಕೆಲ್ಲೋ ಅವರು ನೋವಾಗಿದೆ, ಅದಕ್ಕೇ ಅವರು ಈ ರೀತಿ ರಿಯಾಕ್ಟ್ ಆಗಿರೋದು. ಅಂತಿಮವಾಗಿ ಮೇಡಮ್, ಅಲ್ಲಿ ಯಾವ ಧ್ವಜ ಹಾರಿಸ್ಬೇಕು ಈಗ? ಆ ಕಂಬದಲ್ಲಿ ಯಾವ ಧ್ವಜ ಹಾರಿಸ್ಬೇಕು ನಿಮ್ಮ ಒಪಿನಿಯನ್? ನೋಡಿ, ಈ ಕಂಬದಲ್ಲಿ ಅವರು ಎಲ್ಲರ ಹತ್ರನೂ ಹಣ ಶೇಖರಣೆ ಮಾಡಿ ಆ ಧ್ವಜವನ್ನು ಕಟ್ಟಿದ್ದು ಅವರು ಇದೇ ಕಾರಣಕ್ಕೆ. ಅದು ಅಂದರೆ ಹನುಮಾನ್ ಧ್ವಜಕ್ಕೋಸ್ಕರ. ಇಲ್ಲಾಂದರೆ ನೀವು ರಾಷ್ಟ್ರಧ್ವಜ ಅಂದರೆ ಅದಕ್ಕೆ ಅವರು ಎಲ್ಲ ಕಡೆನೂ ಏನು ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ರಾಮನ ಪ್ರತಿಷ್ಠಾಪನೆ ನಡೆಯುವಂಥ ಟೈಮಲ್ಲೇ ಮಾಡಬೇಕು ಅನ್ನೋದೇನಿಲ್ಲ. ಈಗ ಪ್ರತಿಯೊಂದು ಮನೆಯಲ್ಲೂ ನಾವು ನ್ಯಾಷನಲ್ ಫ್ಲ್ಯಾಗ್ನ ನಾವು ಹಾರಿಸ್ಬೋದು, ಅದಕ್ಕೇನು ಈಗ ಪರ್ಮಿಷನ್ ಇದೆ, ನಮ್ಮೆಲ್ರಿಗೂ ಇದೆ. ಸೊ ಹಾಗಾಗಿ ಅದರ ಉದ್ದೇಶ ಏನು ಅಂತ ನಿಮ್ಗೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ನೀವು ಏನೇ ಮಾಡಿದ್ರು, ಸಪೋಸ್ ಇದು ನಿಜಕ್ಕೂ ನಿಯಮಗಳ ಉಲ್ಲಂಘನೆ ಅನ್ನೋದು ತುಂಬ ನೀವು ಗಂಭೀರವಾಗಿ ಈ ವಿಷಯವನ್ನು ತಗೊಳ್ಳೋದಾದರೆ, ಸ್ಥಳೀಯರ ಒಂದು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರೇನಂತಾರೆ ಅದರ ಪ್ರಕಾರ ನಡ್ಕೋಬೇಕೇ ಹೊರತು, ನೀವು ಒಂಥರ ಏನು ಅನ್ಡೆಮೋಕ್ರೆಟಿಕ್ ವೇಯಲ್ಲಿ ಒಂದು ಡಿಕ್ಟೇಟರ್ಶಿಪ್ ಥರ ಹೋಗಿ ಅಲ್ಲೇನೋ ಬಲವಂತವಾಗಿ ಕ್ರಮ ತಗೊಳ್ಳೋದು ಸರಿಯಲ್ಲ. ಈ ಮೈತ್ರಿ ಪಕ್ಷಗಳ ನೆಲೆ ಇಲ್ಲ, ಅಲ್ಲಿ ಬಿಜೆಪಿಗೆ ನೆಲೆ ಇಲ್ಲ. ಆ ಕಾರಣಕ್ಕಾಗಿ ಭಾವನಾತ್ಮಕವಾಗಿ ಕಾರ್ಡನ್ನು ಪ್ಲೇ ಮಾಡೋ ಪ್ರಯತ್ನಗಳಾಗ್ತಾ ಇದೆ ಅನ್ನೋದು ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ಪಕ್ಷಗಳು ಇಂಥ ವಿಷಯಗಳಲ್ಲಿ ಬರೋದು, ಜನಕ್ಕೆ ಸಾಥ್ ಕೊಡೋದು ಅದೇನು ಹೊಸ ವಿಷಯ. ಯಾವುದೇ ಪಕ್ಷ ಇದ್ರೂ ಈ ಒಂದು ಸಂದರ್ಭದಲ್ಲಿ ಅದನ್ನೇ ಮಾಡ್ತಿದ್ರು, ಅದು ಎರಡನೇ ವಿಚಾರ. ಬಟ್ ಜನಗಳ ಭಾವನೆಗಳಿಗೆ ನೀವು ಈ ರೀತಿ ಒಂಥರ ಪ್ರವೋಕ್ ಮಾಡೋದಿದೆಯಲ್ಲ, ಅದು ಯಾವ ಪಕ್ಷದಿಂದನೂ ಮಾಡೋಕ್ಕಾಗೋದಿಲ್ಲ. ಅಂದರೆ ಈ ಮಟ್ಟಕ್ಕೆ ನಿನ್ನೆ ನೋಡಿದ್ರೆ ಸಾವಿರಾರು ಜನ ಅಲ್ಲಿ ಯಾರು ಇದ್ದರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು, ಅವರೆಲ್ಲ ಏನು ಯಾರೋ ಪಕ್ಷ ಹೇಳಿದ್ದಕ್ಕೆ ಮಾತ್ರ ಅಲ್ಲಿ ಬಂದಿಲ್ಲ. ನಿಜಕ್ಕೂ ಅವರು ಫೀಲ್ ಆಗಿದ್ದಾರೆ. ಅವ್ರು ಸೆನ್ಸಿಟಿವ್ ವಿಷಯ, ನಮ್ಮ ಒಂದು ಭಕ್ತಿ ಭಾವನೆ ಇರ್ಬೋದು ಅಥವಾ ಸೆಂಟಿಮೆಂಟ್ ಇರ್ಬೋದು, ಅದಕ್ಕೆಲ್ಲೋ ಅವರು ನೋವಾಗಿದೆ, ಅದಕ್ಕೇ ಅವರು ಈ ರೀತಿ ರಿಯಾಕ್ಟ್ ಆಗಿರೋದು. ಅಂತಿಮವಾಗಿ ಮೇಡಮ್, ಅಲ್ಲಿ ಯಾವ ಧ್ವಜ ಹಾರಿಸ್ಬೇಕು ಈಗ? ಆ ಕಂಬದಲ್ಲಿ ಯಾವ ಧ್ವಜ ಹಾರಿಸ್ಬೇಕು ನಿಮ್ಮ ಒಪಿನಿಯನ್? ನೋಡಿ, ಈ ಕಂಬದಲ್ಲಿ ಅವರು ಎಲ್ಲರ ಹತ್ರನೂ ಹಣ ಶೇಖರಣೆ ಮಾಡಿ ಆ ಧ್ವಜವನ್ನು ಕಟ್ಟಿದ್ದು ಅವರು ಇದೇ ಕಾರಣಕ್ಕೆ. ಅದು ಅಂದರೆ ಹನುಮಾನ್ ಧ್ವಜಕ್ಕೋಸ್ಕರ. ಇಲ್ಲಾಂದರೆ ನೀವು ರಾಷ್ಟ್ರಧ್ವಜ ಅಂದರೆ ಅದಕ್ಕೆ ಅವರು ಎಲ್ಲ ಕಡೆನೂ ಏನು ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ರಾಮನ ಪ್ರತಿಷ್ಠಾಪನೆ ನಡೆಯುವಂಥ ಟೈಮಲ್ಲೇ ಮಾಡಬೇಕು ಅನ್ನೋದೇನಿಲ್ಲ. ಈಗ ಪ್ರತಿಯೊಂದು ಮನೆಯಲ್ಲೂ ನಾವು ನ್ಯಾಷನಲ್ ಫ್ಲ್ಯಾಗ್ನ ನಾವು ಹಾರಿಸ್ಬೋದು, ಅದಕ್ಕೇನು ಈಗ ಪರ್ಮಿಷನ್ ಇದೆ, ನಮ್ಮೆಲ್ರಿಗೂ ಇದೆ. ಸೊ ಹಾಗಾಗಿ ಅದರ ಉದ್ದೇಶ ಏನು ಅಂತ ನಿಮ್ಗೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ನೀವು ಏನೇ ಮಾಡಿದ್ರು, ಸಪೋಸ್ ಇದು ನಿಜಕ್ಕೂ ನಿಯಮಗಳ ಉಲ್ಲಂಘನೆ ಅನ್ನೋದು ತುಂಬ ನೀವು ಗಂಭೀರವಾಗಿ ಈ ವಿಷಯವನ್ನು ತಗೊಳ್ಳೋದಾದರೆ, ಸ್ಥಳೀಯರ ಒಂದು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರೇನಂತಾರೆ ಅದರ ಪ್ರಕಾರ ನಡ್ಕೋಬೇಕೇ ಹೊರತು, ನೀವು ಒಂಥರ ಏನು ಅನ್ಡೆಮೋಕ್ರೆಟಿಕ್ ವೇಯಲ್ಲಿ ಒಂದು ಡಿಕ್ಟೇಟರ್ಶಿಪ್ ಥರ ಹೋಗಿ ಅಲ್ಲೇನೋ ಬಲವಂತವಾಗಿ ಕ್ರಮ ತಗೊಳ್ಳೋದು ಸರಿಯಲ್ಲ. ಥ್ಯಾಂಕ್ಸ್. ಓಕೆ, ಸಾರಿ.